ರಾಜ್ಯದಲ್ಲಿ ವಾಚ್ ಪ್ರಕರಣ ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು, ಮತ್ತೆ ಹೊಸ ರೀತಿಯ ಆರೋಪಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಟ್ಟಿರುವಂತಹ ಸ್ಯಾಂಟೋಸ್ ಕಾರ್ಟಿಯರ್ ವಾಚ್ ಪ್ರಕರಣ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿ ಹೊಸ ತಿರುವನ್ನು ತೆಗೆದುಕೊಂಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಕಟ್ಟಿರುವಂತಹ ಸ್ಯಾಂಟೋಸ್ ಕಾರ್ಟಿಯರ್ ವಾಚ್ ಚುನಾವಣಾ ಅಫಿಡವಿಟ್ನಲ್ಲಿ ನಮೂದು ಆಗಿಲ್ಲ, ಚುನಾವಣಾ ಅಫಿಡವಿಟ್ನಲ್ಲಿ ಅದನ್ನು ಘೋಷಣೆ ಮಾಡಿಲ್ಲ ಅಂತ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ನಿನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸ್ಯಾಂಟೋಸ್ ಕಾರ್ಟಿಯರ್ ವಾಚನ್ನು ಕಳೆದ 7 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ 25 ಲಕ್ಷ ಕೊಟ್ಟು ನಾನು ಕ್ರೆಡಿಟ್ ಕಾರ್ಡ್ನಲ್ಲಿ ಖರೀದಿ ಮಾಡಿದ್ದೆ, ಚುನಾವಣಾ ಅಫಿಡವಿಟ್ನಲ್ಲಿ ಅದನ್ನು ನಾನು ಘೋಷಣೆ ಮಾಡಿದ್ದೇನೆ ಅಂತ. ಆದರೆ ಇಂದು ಚಲವಾದಿ ನಾರಾಯಣಸ್ವಾಮಿ ಅವರು ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಚುನಾವಣಾ ಅಫಿಡವಿಟ್ನಲ್ಲಿ ಸ್ಯಾಂಟೋಸ್ ಕಾರ್ಟಿಯರ್ ವಾಚನ್ನು ಬಿಟ್ಟು ಬೇರೆ 2 ವಾಚ್ಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ವಾಚನ್ನು ಘೋಷಣೆ ಮಾಡಿಲ್ಲ, ಸುಳ್ಳು ಹೇಳಿದ್ದಾರೆ. ಇದು ಕದ್ದ ಮಾಲ ಅಥವಾ ಖರೀದಿ ಮಾಡಿದಂಥ ವಾಚ ಅನ್ನುವುದನ್ನು ಸ್ಪಷ್ಟಪಡಿಸಬೇಕು ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಇದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಪ್ರತ್ಯುತ್ತರ ಕೊಟ್ಟಿರುವಂಥದ್ದು. ನನ್ನ ಅಫಿಡವಿಟ್ಟು ನಾನು ಏನು ಖರೀದಿ ಮಾಡಿರುವಂಥ ವಾಚು ನನಗೆ ಗೊತ್ತು ಅಂತ ಹೇಳುವ ಮೂಲಕ ತಿರುಗೇಟನ್ನು ಕೊಟ್ಟಿರುವಂಥದ್ದು.